ಕೇವಲ ಕೃಷ್ಣಾ ನದಿ ಪಾತ್ರ ಮಾತ್ರ ಅಲ್ಲ, ಕಾವೇರಿ ಕೊಳ್ಳದ ಭಾಗದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಪರಿಣಾಮ ಜಲಾಶಯಗಳು ಭರ್ತಿಯಾಗಿದೆ. ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಇನ್ನೊಂದು ಕಡೆಗೆ ಕೊಡಗು ಮತ್ತು ಅದಕ್ಕೆ ಸಮೀಪ ಇರುವಂತಹ ಭಾಗಗಳಲ್ಲಿ ದರೆ ಕುಸಿತದ ಆತಂಕ ಜನರನ್ನ ವಿಪರೀತವಾಗಿ ಬಾಧಿಸ್ತಾ ಇದೆ. ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಏನು ರಿಪೋರ್ಟ್ ಇದೆ, ಆತಂಕ ಹೇಗಿದೆ ಮತ್ತು ಮಳೆಯ ಪರಿಸ್ಥಿತಿ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಬೆಟ್ಟ ಕುಸಿಯುವ ಆತಂಕದಲ್ಲಿ ಜನರು. ಕೊಡಗು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿದೆ. ಅದರಲ್ಲೂ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಹಾರಂಗಿ ಜಲಾಶಯಕ್ಕೆ ಹೆಚ್ಚಿನ ಒಳಹರಿವು ಜಾಸ್ತಿ ಆಗ್ತಿದೆ. ಹೀಗಾಗಿ ಜಲಪಾತದ ಭದ್ರತೆಯ ದೃಷ್ಟಿಯಿಂದ ಕಾವೇರಿ ನದಿಗೆ 20,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಈ ನಡುವೆ ತಗ್ಗು ಪ್ರದೇಶಗಳಿಗೆ ಹಾಗೂ ಜಮೀನುಗಳಿಗೆ ನೀರು ನುಗ್ಗಿದೆ. ಇದೇ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ತಗ್ಗು ಪ್ರದೇಶದ ಕೆಲ ಬಡಾವಣೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಕರೆಂಟ್ ಕಂಬ ಸಮೇತ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು, ಇದರಿಂದ ಬಸ್ಗಳು ನಿಂತಲ್ಲಿಯೇ ನಿಂತಿದ್ವು. ಕರ್ಣಂಗೇರಿ ಗ್ರಾಮದಲ್ಲಿ ಮುಖ್ಯ ರಸ್ತೆಯ ಶಾಲೆಯ ಮುಂಭಾಗ ಮನೆಯ ಗೋಡೆ ಕುಸಿತಗೊಂಡಿದೆ. ಸ್ಥಳಕ್ಕೆ ಪಂಚಾಯಿತಿಯ ಸದಸ್ಯರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಳೆಗಾಲ ಆರಂಭವಾದ ಬೆನ್ನಲ್ಲೇ ಎಲ್ಲಿ ಯಾವಾಗ ಬೆಟ್ಟ ಕುಸಿಯುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ವಿರಾಜಪೇಟೆ ಪುರಸಭೆಯ ವ್ಯಾಪ್ತಿಯಲ್ಲಿರುವಂತಹ ಮಲೆತಿರಿಕೆ ಅಯ್ಯಪ್ಪ ಬೆಟ್ಟದಲ್ಲಿ 2019ರಲ್ಲಿಯೇ ಹಲವೆಡೆ ದೊಡ್ಡ ದೊಡ್ಡ ಬಿರುಕುಗಳು ಕಾಣಿಸಿಕೊಂಡಿತ್ತು. ಜೊತೆಗೆ ಹಲವೆಡೆ ಚಿಕ್ಕಪುಟ್ಟ ಭೂಕುಸಿತಗಳು ಕೂಡ ಆಗಿತ್ತು. ವಿಪರ್ಯಾಸ ಅಂದರೆ ಈ ಬೆಟ್ಟದಲ್ಲಿ ನೂರಾರು ಕುಟುಂಬಗಳು 35ರಿಂದ 40 ವರ್ಷಗಳಿಂದ ಮನೆ ನಿರ್ಮಿಸಿಕೊಂಡು ಬದುಕನ್ನು ನಡೆಸ್ತಿದ್ದಾರೆ. 4-5 ವರ್ಷಗಳ ಹಿಂದೆಯೇ ಬೆಟ್ಟದಲ್ಲಿ ಸಾಕಷ್ಟು ಬಿರುಕುಗಳು ಮೂಡಿದ್ರಿಂದ ಅಲ್ಲಿನ ಎಲ್ಲಾ ನಿವಾಸಿಗಳು ಮಳೆಗಾಲದಲ್ಲಿ ಸ್ಥಳಾಂತರ ಮಾಡಿ ನಿರಾಶ್ರಿತರ ಶಿಬಿರಗಳಿಗೆ ಕಳಿಸಲಾಗ್ತಿತ್ತು. ಇದೀಗ ಭಾರೀ ಗಾಳಿ ಮಳೆ ಆಗ್ತಾ ಇರೋದ್ರಿಂದ ಈ ಭಾಗದ ಜನರಿಗೆ ಮತ್ತೊಮ್ಮೆ ಆತಂಕ ಎದುರಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಆರಂಭ ಆಯಿತು ಅಂದರೆ ಸಾಕು, ಯಾವ ಬೆಟ್ಟ ಎಲ್ಲಿ ಕುಸಿಯುತ್ತೆ ಅನ್ನೋ ಆತಂಕ ಇಲ್ಲಿಯ ಬೆಟ್ಟಗುಡ್ಡ ನಿವಾಸಿಗಳಿಗೆ ಪ್ರತಿ ವರ್ಷವೂ ಕೂಡ ಕಾಡುತ್ತೆ. ಅದರಲ್ಲೂ ಕೂಡ ವಿರಾಜಪೇಟೆಯ ಅಯ್ಯಪ್ಪ ಬೆಟ್ಟ ಏನಿದೆ, ಇದು 2018-19ನೇ ಸಾಲಿನಲ್ಲೇ ಬೆಟ್ಟ ಬಹಳಷ್ಟು ಬಿರುಕು ಬಿಟ್ಟಿರ್ತಕ್ಕಂಥದ್ದು. ನಾನು ಸದ್ಯ ಆ ಬೆಟ್ಟದ ತುದಿಯಲ್ಲಿ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ವಿರಾಜಪೇಟೆಯ ವಿಹಂಗಮ ನೋಟ. ಈ ಒಂದು ಬೆಟ್ಟ ಪ್ರದೇಶದಲ್ಲಿ ನಿಂತು ನೋಡಿದ್ರೆ ಬಹುತೇಕ ವಿರಾಜಪೇಟೆಯ ಎಲ್ಲ ಸಿಟಿ ಏನಿರುತ್ತೆ ಎಲ್ಲವೂ ಕೂಡ ಇಲ್ಲಿಂದ ವಿಹಂಗಮ ನೋಟವನ್ನು ನಾವು ಕಣ್ತುಂಬ್ಕೋಬೋದು. ಆದರೆ ಅದೇ ಈ ಬೆಟ್ಟದ ತುದಿಯಲ್ಲಿ 2019ರಲ್ಲಿ ಇಲ್ಲೊಂದಷ್ಟು ಬಿರುಕು ಕೂಡ ಉಂಟಾಯಿತು. ಈ ಬಿರುಕು ಉಂಟಾದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಏನಿದೆ, ಆ ಬಿರುಕು ಬಿಟ್ಟಂತಹ ಜಾಗಕ್ಕೆ ಒಂದಷ್ಟು ಗಾರೆ ಮತ್ತು ಕಾಂಕ್ರೀಟನ್ನು ಹಾಕಿ ತೇಪೆ ಹಾಕುವಂಥ ಕೆಲಸಕ್ಕೆ ಕೂಡ ಮುಂದಾಯಿತು. ಆದರೆ ವರ್ಷದಿಂದ ವರ್ಷಕ್ಕೆ ಈ ಬೆಟ್ಟ ಪ್ರದೇಶದ ಏನಿದೆ, ಈ ಕಾಡು, ಈ ಪ್ರದೇಶದಲ್ಲಿ ಒಂದಷ್ಟು ಬಿರುಕು ಬಿಡ್ತಾ ಇದೆ ಅನ್ನೋದು ಕೂಡ ಸ್ಥಳೀಯರ ಮಾಹಿತಿ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಜನರನ್ನು ಬೇರೆ ಕಡೆಗೆ, ಈ ಬೆಟ್ಟ ಒಂದು ವೇಳೆ ಸಂಪೂರ್ಣವಾಗಿ ಕುಸಿದ್ರೆ ಅರ್ಧಕ್ಕೆ ಅರ್ಧ ವಿರಾಜಪೇಟೆ ನಗರವೇ ಇರೋಲ್ಲ. ಆ ರೀತಿ ಜನರು ಒಂದು ಆಘಾತಕ್ಕೆ ಒಳಗಾಗಿದ್ರು 2018-19ನೇ ಸಾಲಿನಲ್ಲಿ. ಹೀಗಾಗಿ ಭೂಗರ್ಭ ತಜ್ಞರು ಯಾರು ಅಂದಿನ ಸಮಯಕ್ಕೆ ಬಂದಂತಹ ಭೂಗರ್ಭ ತಜ್ಞರು 2020ಕ್ಕೆ ಒಂದು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿ, ಇದು ವಾಸಕ್ಕೆ ಯೋಗ್ಯವಾದಂತಹ ಜಾಗ ಅಲ್ಲ, ಇಲ್ಲಿರ್ತಕ್ಕಂಥ ನೂರಾರು ಕುಟುಂಬಗಳೇನಿದೆ ಆ ಕುಟುಂಬಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋದು ಕೂಡ ವರದಿಯನ್ನು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ಪರ್ಯಾಯವಾಗಿ ಇಲ್ಲಿರೋ ಜನಗಳು 100ಕ್ಕೂ ಅಧಿಕ ಕುಟುಂಬಗಳು ಈ ಕೆಳಭಾಗ ಏನು ಕಾಣ್ತಾ ಇದೆ, ಈ ಕೆಳಭಾಗದಲ್ಲಿ ಸಾಕಷ್ಟು ನಿವಾಸಿಗಳು ಇವಾಗಲೂ ಕೂಡ ಪ್ರಸ್ತುತ ವಾಸವಾಗಿದ್ದಾರೆ. ಇವರಿಗೆ ವಿರಾಜಪೇಟೆಯ ಅಂಬಟಿ ಗ್ರಾಮದಲ್ಲಿ ಒಂದಷ್ಟು ನಿವೇಶನವನ್ನು ಮಾಡಿಕೊಡ್ತೀವಿ, ಲೇಔಟ್ ಮಾದರಿಯಲ್ಲೇ ಈ ಜನಗಳನ್ನು ಅಲ್ಲಿಗೆ ಮನೆಯನ್ನು ನಿರ್ಮಾಣ ಮಾಡಿ ಜನರನ್ನು ಸ್ಥಳಾಂತರ ಮಾಡ್ತೀವಿ ಅಂತ ಹಿಂದಿನ BJP ಸರ್ಕಾರ ಕೂಡ ಹೇಳಿತ್ತು. ಆದರೆ ಆ ಜಾಗ ಕೂಡ ಅತ್ಯಂತ ಒಂದು ಯಾವುದೇ ವ್ಯವಸ್ಥಿತವಾದಂಥದ್ದು ಕೂಡ ಇಲ್ಲ, ಮತ್ತು ಅದು ಕೂಡ ಬೆಟ್ಟ ಪ್ರದೇಶವಾಗಿರೋದ್ರಿಂದ ಇಲ್ಲಿಯ ಜನಗಳು ಆ ಜಾಗ ನಮಗೆ ವಾಸಕ್ಕೆ ಯೋಗ್ಯ ಅಲ್ಲ, ಮತ್ತು ನಮಗೆ ಇಲ್ಲಿ ಬದುಕುವನ್ನು ನಡೆಸಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನೋದು ಇರೋದ್ರಿಂದ ಒಂದಷ್ಟು ಜನರು ಕೂಡ ಹಿಂದೆಟಾಕಿದ್ರು. ಹೀಗಾಗಿ ಬದಲಿ ಜಾಗವನ್ನು ಜಿಲ್ಲಾಡಳಿತ ಇನ್ನೊಂದು ಕಡೆ ಗುರುತು ಕೂಡ ಮಾಡಿರ್ತಕ್ಕಂಥದ್ದು. 5 ಎಕರೆ ಜಾಗವನ್ನು ಈಗಾಗಲೇ ಗುರುತು ಮಾಡಿ ಈಗಾಗಲೇ ಲೇಔಟ್ ಪ್ಲಾನ್ ಕೂಡ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ. ಆದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಬೆಟ್ಟ ಪ್ರದೇಶ ಏನಿದೆ, ಬೆಟ್ಟ ಪ್ರದೇಶ ಏನು ಒಂದು ಬಿರುಕು ಬಿಟ್ಟಂತಹ ಜಾಗ ಹಂತವಾಗಿ ಕುಸಿಯುವ ಹಂತ ಕೂಡ ತಲುಪಿರೋದ್ರಿಂದ ಒಂದು ರೀತಿ ಬೆಟ್ಟ ಪ್ರದೇಶ ವಾಸ ಮಾಡುವಂತಹ ಜನರು ಏನಿದ್ದಾರೆ ಇವರಿಗೆ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಬಂಡ ಧೈರ್ಯವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿನೂ ಕೂಡ ಕೆಲವೊಂದಷ್ಟು ಜನರನ್ನು ನೋಟಿಸನ್ನು ನೀಡಿದರು, ಇಲ್ಲಿಂದ ಬೇರೆ ಕಾಳಜಿ ಕೇಂದ್ರಕ್ಕೆ ಕೂಡ ಹೋಗಬೇಕು ಅಂತ. ಆದರೆ ಕೆಲವರು ಬರೀ ಕೇವಲ ವಾರಕ್ಕೆ 15 ದಿನಕ್ಕೆ ಆ ಒಂದು ಕಾಳಜಿ ಕೇಂದ್ರದಲ್ಲಿ ಇಟ್ಕೊಂಡು ನಮ್ಮ ಬದುಕು ಮತ್ತೆ ಅಲ್ಲಿಗೆ ಹೋಗಿ ಜೀವನವನ್ನು ಸಾಗಿಸಬೇಕಾಗುತ್ತೆ, ಹಾಗಾಗಿ ನಾವು ಬರಲ್ಲ ಅಂತ ಕೆಲವೊಂದಷ್ಟು ಜನರು ಕಳೆದ ಬಾರಿನೂ
ಒಂದಷ್ಟು ಅಧಿಕಾರಿಗಳ ಜೊತೆ ಗಲಾಟೆ ಕೂಡ ಮಾಡಿಕೊಂಡು ಇಲ್ಲೇ ಬಂಡ ಧೈರ್ಯ ಮಾಡಿಕೊಂಡು ಜೀವನ ಮಾಡಿದರು. ಈ ಬಾರಿನೂ ಕೂಡ ಅದೇ ಮಾಡ್ತೀವಿ ಅನ್ನೋದು ಕೂಡ ಅವರ ಮಾತಾಗಿರ್ತಕ್ಕಂಥದ್ದು. ಸಮಸ್ಯೆ ಏನಿಲ್ಲ ನಮಗೆ, ಇಷ್ಟವರೆಗೆ ನಮಗೇನು ಸಮಸ್ಯೆ ಏನೂ ಆಗಲಿಲ್ಲ. ಇನ್ನು ಹೇಳಲಿಕ್ಕೆ 18 ಗಂಟೆ ಏನು ಸಮಸ್ಯೆ ಆಗಲಿಲ್ಲ. ಅದಾದ್ಮೇಲೆ ಇನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಿರುಕು ಬೀಳ್ತು, ಅದು ಏನು ವ್ಯವಸ್ಥೆ ಏನು ಮಾಡಲಿಲ್ಲ. ಬರ್ತಾರೆ, ಹೋಯ್ತಾರೆ, ಕೇಳ್ತಾರೆ, ಇದೇ ಮಾಡ್ತಾರೆ. ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತ ಬಿಟ್ಟು ಮಳೆ ಹಿಡಿಯುವಾಗ ಹೇಳ್ತಾರೆ. ಮಳೆ ಹಿಡಿಯುವಾಗ ನಾವು ಎಲ್ಲಿ ಹೋಗ್ಲಿ? ಮಳೆ ಹಿಡಿಯುವಾಗ ನಮಗೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಳೆಗಾಲದಲ್ಲಿ ಬಂದ್ಬಿಟ್ಟು ಮನೆ ಇದು ಮಾಡಿ ಗೆಂಜಿ ಕಡೆ ಬನ್ನಿ ಅಂತ ಹೇಳ್ತಾರೆ. ನಮಗೆ ಹೋಗಕ್ಕಾಗಲ್ಲ, ನಾವು ಇಲ್ಲೇ ಇರ್ತೀವಿ. ಆದ್ರೆ ನಮಗೆ ಏನಂತ ಸೌಕರ್ಯ ಏನ್ ಒಂದು ರೋಡ್ ಆಗ್ಲಿ, ಒಂದು ಪ್ರತಿಯೊಂದು ನೀವು ನೋಡಿದಿರಲ್ಲ, ಇವಾಗ ಒಂದು ವಸ್ತು ಈ ಕಡೆ ಮಾಡ್ತಾ ಇಲ್ಲ ಅವರು. ಅದಕ್ಕೋಸ್ಕರ ನಾವ್ ಹೇಳ್ತಾ ಇರೋದು, ನಾವು ಇದ್ರು ಇಲ್ಲೇ, ಸತ್ರು ಇಲ್ಲೇ ಇರೋದು. ಅವ್ರು ಬಂದು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ. ನೋಟಿಸ್ ಏನ್ ಕೊಟ್ಟಿಲ್ಲ ಇಲ್ಲಿ ಗಂಟ. ನಮಗೆ ಬಂದು ಅದೇ ಹೇಳ್ತಾರೆ, ಯಾರ ಜೊತೆ ಹೇಳ್ಕಳಿಸ್ತಾರೆ, ಗಂಜಿ ಕೇಂದ್ರಕ್ಕೆ ಹೋಗಿ ಮಳೆ ಬಂದ್ರೆ ಅಂತ ಹೇಳ್ತಾರೆ. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿ ಅಪಾಯಕಾರಿ ತೂಗು ಸೇತುವೆ ಮೇಲಿನ ಸಂಚಾರ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಅಪಾಯಕಾರಿ ತೂಗು ಸೇತುವೆಯ ಮೇಲೆ ತೆರಳಿ ಹುಚ್ಚಾಟ ಆಡುವವರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಒಟ್ನಲ್ಲಿ ಕೊಡಗು ಜಿಲ್ಲೆಯ ಹಲವೆಡೆ ಮಣ್ಣು ಕುಸಿತದಂತಹ ಘಟನೆಗಳು ಸಂಭವಿಸ್ತಾ ಇದೆ. ಗುಡ್ಡದ ಮೇಲೆ ಗುಡ್ಡದ ಕೆಳಗೆ ವಾಸಿಸ್ತಾರೋರಲ್ಲಿ ಸುರಿತಾ ಇರುವಂತಹ ಮಳೆ ಆತಂಕವನ್ನು ಹೆಚ್ಚಿಸಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.